ಸದನದಲ್ಲಿ ವಿಪಕ್ಷಗಳ ಹೋರಾಟದಲ್ಲೇ ಈಗ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆ. ಬಿಜೆಪಿ ಎತ್ತಿರುವಂತ ವಿಚಾರ ಮತ್ತು ಜಾತ್ಯತೀತ ಜನತಾದಳದ ವಿಚಾರ ವ್ಯತ್ಯಾಸ ಕಾಣಿಸ್ತಾ ಇದೆ. ಬಿಜೆಪಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟಿಸ್ತಾ ಇದೆ. ಜೆಡಿಎಸ್ ಬರದ ವಿಚಾರ ಚರ್ಚೆಯಾಗಲಿ ಅಂತ ಬಯಸ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಧರಣಿ ಮಾಡ್ತಾ ಇದೆ ಬಿಜೆಪಿ. ರಾಜೀನಾಮೆ ಕೊಡೋವರೆಗೂ ಕೂಡ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತ. ಈ ಮಧ್ಯೆ ಜೆಡಿಎಸ್ ನಾಯಕರು ಬರದ ಬಗ್ಗೆ ಚರ್ಚೆಯಾಗಲಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬರದ ಮೇಲೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಜೆಡಿಎಸ್ನ ನಾಯಕರು, ಜೆಡಿಎಸ್ನ ಸದಸ್ಯರು. ಜೆಡಿಎಸ್ನ ಮನವಿಯನ್ನ ಮಾನ್ಯ ಮಾಡಿದ್ದಾರೆ ಸ್ಪೀಕರ್ ಜಿಎಸ್ ಪಾಟೀಲ್. ಬಿಜೆಪಿ ಮತ್ತು ಜೆಡಿಎಸ್ನ ಮಧ್ಯೆ ಸಂಘಟಿತ ಹೋರಾಟ ಕಾಣ್ತಾ ಇಲ್ಲ. ಅವರೊಂದು ಇವರೊಂದು ಅನ್ನೋ ಸ್ಥಿತಿ. ನಾಗೇಂದ್ರ ವಿಚಾರದಲ್ಲಿ ಜಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳಿಕೊಂಡಿದ್ರು. ಬಟ್ ಆ ಸಂಘಟಿತ ಹೋರಾಟ ಸದನದಲ್ಲಿ ಕಾಣಿಸ್ತಾ ಇಲ್ಲ. ಸದನದಲ್ಲಿ ಆಗ್ತಾ ಇರೋದು ಜೆಡಿಎಸ್ ಪ್ರಸ್ತಾಪ ಆಗ್ತಾ ಇರೋ ವಿಚಾರಗಳೇ ಬೇರೆ, ಬಿಜೆಪಿ ಎತ್ತಾ ಇರುವಂತ ವಿಚಾರವೇ ಬೇರೆ. ಬಿಜೆಪಿಯ ಧರಣಿ ಕಂಪ್ಲೀಟ್ ಕಾನ್ಸಂಟ್ರೇಟ್ ಆಗಿರೋದು ನಾಗೇಂದ್ರ ರಾಜೀನಾಮೆಯ ವಿಚಾರಕ್ಕೆ. ಜೆಡಿಎಸ್ ಕೇಳ್ತಾ ಇರೋದು ಬರ ಇದೆ ರಾಜ್ಯದಲ್ಲಿ, ಅದರ ಬಗ್ಗೆ ಚರ್ಚೆಯಾಗಬೇಕು ಅಂತ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ ಅನ್ನು ಮಾನ್ಯ ಮಾಡಿದ್ದಾರೆ ಸಭಾಧ್ಯಕ್ಷರು. ಅದರ ಬಗ್ಗೆ ಚರ್ಚೆಯಾಗಲಿ. ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೀಗ ಅವ್ರು ಚರ್ಚೆ ಮಾಡಕ್ ಆಸ್ಪದ ಕೊಟ್ರೆ ನೀವ್ಯಾಕೆ ಅವ್ರಿಗೆ ಹೋಗಿ ಯಾರು ಕೇಳಿದ್ರು? ಅವ್ರ ಕೇಳ್ಯಾರ. ಮತ್ತೇನು ಮಾಡಿದ್ದಾರೆ? ಇಲ್ಲ ಇಲ್ಲ ಕೊಟ್ಟಿದ್ದಾರೆ. ವಿಡ್ರಾ ಮಾಡಿಲ್ಲ. ನನಗೆ ಕಲಿ ನಾವು ಎದ್ದು ನಿಂತ್ಕೊಂಡು ಕೇಳ್ಬೇಕು. ನಾನು ನಿಲುವಳಿ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಕೇಳ್ಕೊಳ್ಳಿ. ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮೊನ್ನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಸೆಷನ್ ಶುರುವಾಗೋದಕ್ಕಿಂತ ಮೊದಲು ಒಂದು ಸಮನ್ವಯ ಸಭೆ ಅಂತ ಮಾಡಿ ಸಂಘಟಿತ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು. ಬಟ್ ಈ ರೀತಿ ಆಗೋದಕ್ಕೆ ಏನ್ ಕಾರಣ? ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಒಂದು ಕಡೆ ಮಾಡ್ತಾ ಇದೆ. 2 ದಿನಗಳ ಕಲಾಪದ ಕೊನೆಯಲ್ಲಿ ಜೆಡಿಎಸ್ ಅನುಸರಿಸಿರ್ತಕ್ಕಂಥ ನೀತಿ ಸಹಜವಾಗಿ ಹತ್ತಾರು ಕುತೂಹಲಕ್ಕೆ ಕಾರಣವಾಗಿದೆ. ಡಿ ರೇವಣ್ಣ ಅವರ ಮುತುವರ್ಜಿಯ ಕಾರಣಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಸುರೇಶ್ ಬಾಬು ಮತ್ತು ರೇವಣ್ಣ ಸೇರಿದಾಗಿ ಜೆಡಿಎಸ್ ಶಾಸಕರು ಈಗಾಗಲೇ ಸ್ಪೀಕರ್ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿಲುವಳಿ ನಿಯಮ 60 ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಸ್ಪೀಕರ್ ಅದನ್ನ ನಿಯಮ 69 ಚರ್ಚೆಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಹಜವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಕೊಟ್ಟಿರ್ತಕ್ಕಂಥ ನಿಲುವಳಿ ಸೂಚನೆಯನ್ನು ಈಗಾಗಲೇ ಸ್ಪೀಕರ್ ಮಾನ್ಯ ಮಾಡಿದರೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಇದು ಮೈತ್ರಿ ಪಕ್ಷದ ನಡುವೆ ಒಂದು ರೀತಿ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಆಗೋ ತನಕ ಕೂಡ ಯಾವುದೇ ರೀತಿ ಅಜೆಂಡಾ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡಬೇಕು ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆದರೆ ಸದನದ ಒಳಗಡೆ ಒಂದು ಕೋಆರ್ಡಿನೇಷನ್ ಕೊರತೆಯ ಕಾರಣಕ್ಕಾಗಿ ಒಂದಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಹಾಗಾಗಿ ಈಗ ಸದನದಲ್ಲಿ ಆಗಿರತಕ್ಕಂಥ ಒಟ್ಟಾರೆ ಡೆವಲಪ್ಮೆಂಟ್ ಗಮನಿಸ್ತಾ ಇದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ ಹೋರಾಟ ಮಾಡುವ ವಿಚಾರದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಇನ್ನೊಂದೆಡೆ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಬರ ಇರೋದು 172 ತಾಲೂಕುಗಳಲ್ಲಿ ಬರ ಇರತಕ್ಕಂಥ ಹಿನ್ನೆಲೆ ಚರ್ಚೆ ಆಗ್ಬೇಕು ಅಂತಕ್ಕಂಥದ್ದು ಆಡಳಿತ ಪಕ್ಷದ ಒತ್ತಾಯ ಕೂಡ ಇದೆ. ಹಾಗಾಗಿ ಚರ್ಚೆಗೆ ಅವಕಾಶವನ್ನು ಕೊಡಲಾಗಿದೆ. ಒಂದೊಮ್ಮೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೆ ಆದ್ರೆ ಜೆಡಿಎಸ್ ಚರ್ಚೆ ಮಾಡ್ಲಿಕ್ಕೆ ಮುಂದಾಗಿದೆ ಆದ್ರೆ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಡೀತಿರ್ತಕ್ಕಂಥ ಹೋರಾಟಕ್ಕೆ ಬ್ರೇಕ್ ಬೀಳತ್ತೆ. ನಾಗೇಂದ್ರ ರಾಜೀನಾಮೆ ಆಗೋ ತನಕ ಬೇರೆ ಅಜೆಂಡಾದಲ್ಲಿ ಭಾಗವಹಿಸಲ್ಲ ಅಂತಕ್ಕಂಥ ಅಭಿಪ್ರಾಯಗಳಿಗೆ ಬಂದದ್ದೇ ಆದ್ರೆ ಬರ ಚರ್ಚೆ ಮಾಡ್ಲಿಕ್ಕೆ ಬಿಜೆಪಿಯವರಿಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಜನರ ಮುಂದೆ ಕೊಡಬೇಕು ಅಂತಕ್ಕಂಥದ್ದು ಆಡಳಿತ ಪಕ್ಷದ ಲೆಕ್ಕಾಚಾರ. ಹಾಗಾಗಿ ಒಂದು ರೀತಿ ಬಿಜೆಪಿ ಒಂದು ರೀತಿ ಅಡಕತ್ತರಲ್ಲಿ ಸಿಲುಕಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಎಷ್ಟು ದಿನ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಬಿಜೆಪಿ ನಾಯಕರು ಬಹಳ ಸ್ಪಷ್ಟವಾಗಿ ರಾಜ್ಯ ನಾಯಕರಿಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ನಾಗೇಂದ್ರ ರಾಜೀನಾಮೆ ಆಗೋ ತನಕ ಹೋರಾಟನ ಕೈ ಬಿಡಬೇಡಿ. ಯಾಕೆಂತಂದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಸಬ್ಜೆಕ್ಟ್ ಮೇಲೆ ಇಡೀ ಸದನ ನೀಡಲಿಕ್ಕೆ ಅವಕಾಶ ಕೊಟ್ಟಿಲ್ವೋ, ಸದನ ಹಾಳು ಮಾಡಿದೀವೋ, ನೀವು ಅದೇ ತರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡಬೇಕು ಅನ್ನುವಂತ
ಹೋರಾಟ ಮಾಡಬೇಕು ಸೂಚನೆ ಕೊಡ. ಹಾಗಾಗಿ ಬಿಜೆಪಿ ರಾಜ್ಯ ನಾಯಕರು ಈ ವಿಚಾರದಲ್ಲಿ ಹೋರಾಟ ಮಾಡಲೇಬೇಕಾಗಿದೆ. ಆದ್ರೆ ಜೆಡಿಎಸ್ ಬರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಬರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಿಜೆಪಿ ಮುಂದಾಗಿಲ್ಲ ಅಂತಂದ್ರೆ ಅದು ಕೂಡ ಬೇರೆ ರೀತಿಯಾಗಿರುವ ಸಂದೇಶ ರಾಜ್ಯ ಜನತೆಗೆ ಹೋಗುತ್ತೆ. ಹಾಗಾಗಿ ಈ ಸಮಸ್ಯೆಯ ಕಾರಣಕ್ಕಾಗಿ ಇದನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಅಂತಿಮವಾಗಿ ಜೆಡಿಎಸ್ ಅವರು ಈಗ ಬಿಜೆಪಿ ಒತ್ತಾಯದ ಕಾರಣಕ್ಕಾಗಿ ಚರ್ಚೆ ಮಾಡದೇ ಇರಬಹುದು, ಆದರೆ ಚರ್ಚೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಲುವಳಿ ಸೂಚನೆಯನ್ನ ಚರ್ಚೆಗೆ ಅವಕಾಶ ಸ್ಪೀಕರ್ ಕೊಟ್ಟಿರುವ ಕಾರಣಕ್ಕಾಗಿ ಅದು ಸದನದ ಸಬ್ಜೆಕ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಚರ್ಚೆಗೆ ಆಡಳಿತ ಪಕ್ಷ ಮುಂದಾಗತ್ತೆ. ಬರದ ಬಗ್ಗೆ ಆಡಳಿತ ಪಕ್ಷ ಶಾಸಕರೇ ಚರ್ಚೆ ಮುಂದಾದಾಗ ಸಹಜವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಚರ್ಚೆಯನ್ನು ಹಿಂದಕ್ಕೆ ಸಾಧ್ಯತೆ ಆದ್ರೆ ಜನರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಬಿಕ್ಕಟ್ಟಿನ ಮಧ್ಯದಲ್ಲಿ ಮೈತ್ರಿ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಹಂತ ಹಂತವಾಗಿ ಬಹಿರಂಗ ಆಗ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅನ್ನುವ ಚರ್ಚೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.